ಏ ರಂಗಿ, ಏ ರಂಗಿ, ಬಾರೆ ಆಚೆ ಬಾರೆ. ಏನು ಮಾಡ್ತಿದ್ಯಾ ಒಳಗೆ ನೀನು? ಇವನ್ ಯಾ ಬಾಳಿಗೆ ಹಿಂಗ್ ಬಡ್ಕಂತಾನಪ್ಪ? ಏನು ಬೆಳಗ್ಗೆನೆ ಕುಡಿದು ಬಂದು ಸುಮ್ಮನೆ ಎಲ್ಲನೋ ಒಂದು ಮೂಲೆಗೆ ಬಿತ್ಕೊಂಬತ್ಬಿಟ್ಟು ಇಲ್ಲಿ ಬಂದಿದೆ ನನ್ನ ತಗ ಬಡ್ಕಂಬಕ್ಕೆ ತಗದಾಡ್ ಮೂತಿಗೆ ಕುಟ್ಟಿದ್ದೀನಿ ಅಂದ್ರೆ ನೋಡಿ ಇವಾಗ. ಹೇಯ್, ಏನೇ ಮಾತಾಡ್ತಾ ಇದೀಯಾ ನೀನು? ನನಗೆ ಹೊಡೆಯೋವಷ್ಟು ಧೈರ್ಯನ ನಿಂಗೆ? ಅಲ್ಲ, ಏನೇ ಮಾತಾಡ್ತಾ ಇದೀಯಾ ನೀನು? ಅಲ್ಲ, ಕುಡ್ದಿರೋದು ಹೆಚ್ಚಾಗೈತೇನ? ಹೆಚ್ಚಾಗಿದ್ರೆ ಹೋಗಿ ತಿಕ್ಕ ಅದ್ ಮುಖಂಡು ಎಲ್ಲನೋ ಒಂದ್ ಕಡೆಗೆ ಬಿತ್ಕೋಬೇಕು. ಇಲ್ಲಿ ಬಂದಿಲ್ಲಿ ಜಗಳ ಮಾಡಕ್ ಬಂದಿದ್ಯಾ ಬೆಳಗ್ಗೆ ನೀನಿಲ್ಲಿ? ಅಲ್ಲ, 100 ರೂಪಾಯಿ ಕೊಡೆ ಅಂತ ನಾ ಬೆಳಗ್ಗೆ ಕೇಳಿದ್ರೆ ಎಷ್ಟೇ ಮಾತಾಡ್ದೆ ನೀನು? ಎಷ್ಟು ಮಾತಾಡ್ದೆ ಹೇಳು? 100 ಮಾತಾಡ್ದೆ ನೀನು. 100 ರೂಪಾಯಿ ಕೊಡೋಕ್ಕಾಗಿಲ್ಲ ನಿನ್ನ ಕೈಲಿ. ಇವಾಗ ಬಂದು ಅವಾಜ್ ಆಗ್ತಿದ್ಯೇನೆ ನನ್ನ ಕೈಲಿ? ಏನು ನೀನು ಏನು ಅಂದ್ಕೊಂಡಿದ್ಯಾ ನಿನ್ನನ್ನು? ನಾನೇನು ನಿಮ್ಮ ಮನೆ ಹಾಳೇನೇ? ನೀನು ಅಂದಂಗೆಲ್ಲ ಅನ್ನಿಸ್ಕೊಂಡಿರೋಕೆ ನಾನು ಈ ಮನೆ ಯಜಮಾನ. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ ನೀನು. ಹ್ಞೂ, ಬರೇ ಬಾಯಿ ಮಾತಿಗೆ ಯಜಮಾನ ಆದ್ರೆ ಸಾಕು. ಇನ್ನೇನು ಮನೆಗೊಂದು ತಂದಾಕ್ಲಿಲ್ಲ, ಮಕ್ಳಿಗೊಂದು ಬಟ್ಟೆ ತಂದಿಕ್ಲಿಲ್ಲ, ಏನಿಲ್ಲ. ಬರೇ ಬಾಯಿ ಮಾತಿಗೊಂದು ಯಜಮಾನ ಅನ್ಕೊಂಡ್ರೆ ಸಾಕು, ಎಲ್ಲ ಬಂದ್ಬಿಡುತ್ತೆ. ಎಷ್ಟು ಮಾತಾಡ್ತಿದ್ಯಾ ನೀನು ಈ ಮನೆ ಯಜಮಾನದ ಮುಂದೆ ನಿಂತ್ಕೊಂಡು? ಭಯ ಭಕ್ತಿ ಐತೇನೆ ನಿಂಗೆ? ಸ್ವಲ್ಪ ನನ್ನ ಭಯ ಭಕ್ತಿ ಐತಾ ಇಲ್ವಾ ಹೇಳೋ? ಕುಡ್ದು ಕಣ್ಣೇ ಬಿಡಕ್ಕಾಗ್ತಿಲ್ಲ. ಭಯ ಬೇರೆ ಭಕ್ತಿ ಬೇರೆ ನಿನ್ನ ಕಂಡು ನಾನು ತಗದೆರಡು ಬಾರಿಸ್ಬಿಡ್ತೀನಿ ನೋಡು. ಹೋಗಯ್ಯ ಅಲ್ಲೆಲ್ಲ ಬಿತ್ಕ. ಏನು ವಟ ವಟ ಅಂತ್ಯ ಬೆಳಗ್ಗೆ ಕುಡ್ಕೊಂಬಂದಿಲ್ಲಿ? ಹೇಯ್, ಜಾಸ್ತಿ ಮಾತಾಡಿದ್ಯಾ ಅಂದರೆ ನೋಡು, ಏನನ್ನ ತಗೊಂಡು ಇಕ್ಬಿಡ್ತೀನಿ ನೋಡು. ಜಾಸ್ತಿ ಮಾತಾಡಿ ಸರಿ ಬರಲ್ಲ ನನಗೆ. ಹೋಗಿ ಸುಮ್ಮನೆ ಅಲ್ಲಿ ಕುಕೊಂಡ್ರೆ ಸರಿ. ಬೇಸಾಕ್ತೀನಿ, ಒಂದು ಮುದ್ದೆ ಇಟ್ಟ ತಿಂದು ಬಿತ್ಕೊಂಬಿಂತೆ. ನನಗೆ ಕೂಲಿ ಹೋಗ್ಬೇಕು, ನನಗೆ ಕೆಲಸ ಇದ್ದಾವೆ. ನಿಂತ ಗಲ್ಟೆ ಹೊಡ್ಕೊಂಡು ಕುಕೊಂಬಕ್ಕಿಲ್ಲ ನಾನು. ನನಗೆ ದುಡಿಲಿಲ್ಲ ಅಂದರೆ ನಮ್ಮ ಮನೆ ಒಕ್ಕಲ್ತನ ನಡೆಯಲ್ಲ. ಏನು ಇವಳೇ ದುಡ್ಡು ಸಾಕ್ತಾ ಇದ್ದಾಳೆ ಏನೋ ಇಷ್ಟು ದಿವಸ ನನ್ನ? ಏನು 2 ದಿನ ಕೂಲಿ ಹೋಗಿರೋದಕ್ಕೆ ಇವಳೇ ಯಜಮಾನಿ ಆಗ್ಬಿಟ್ಟವಳೆ ಮನೆಗೆ. ನನಗೆ ಸ್ವಲ್ಪನೂ ಬೆಲೆ ಇಲ್ಲ, ಗೌರವ ಇಲ್ಲ ಈ ಮನೇಲಿ. ಏಳೇ ನಿಂದು ಕಾಟ ನನಗೆ. ಏನೇ ಕಾಟ ಕೊಡ್ತೀಯ ನನಗೆ? ಯಾಕ ನೋಡು, ಜಾಸ್ತಿ ಆಗ್ತಾವ ಮಾತು. ಇನ್ನೇನು ಇವ್ನು ಕಟ್ಕೊಂಡಾಗಿಂದ ಒಂದು ದಿವಸಕ್ಕೂ ನನಗೆ ನೆಮ್ಮದಿ ಇಲ್ಲ. ಏನು ದಿನ ಇವಂದೊಂದು ರೋಳು ನಮಗೆ. ಏನು ದಿನ ರೋದನೆ ಕೊಡ್ತಾನೆ ಇಲ್ಲಿ ಬಂದು ಕುಡಿಯೋದು. ಅದು ಯಾರು ಕೊಡ್ತಾರೋ ಏನೋ ದುಡ್ಡ ಇವನಿಗೆ ಬೆಳಗ್ಗೆನ. ಇನ್ನೇನು ಕೂಲಿ ಹೋಗಿದ್ದೀನಿ, 1 ರೂಪಾಯಿ ದುಡ್ಡು ಕೊಡಲ್ಲ ಮನೆಗೇನಿಲ್ಲ. ಇವ್ನು ಕುಡಿಯೋಕೆ ಸಾಲದ ಬರ್ತೈತಿ. ಹೆಂಗೋ ಕಷ್ಟನೋ ಸುಖನೋ ನನ್ನ ಮಕ್ಕಳನ್ನ ಸಾಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಲ್ಲ, ಅದಕ್ಕೂ ಬಂದವನಿಲ್ಲಿ ಒತ್ತು ಬಂದೈತಿ ಇವನಿಗೆ. ಹಾಯ್, ನೀನೇನೆ ಸಾಕೋದು ನನ್ನ ಮಕ್ಕಳನ್ನ? ನಾನು ಸಾಕ್ತೀನಿ. ಹೋಗೆ ನೀನು ತವ್ರ ಮನೆಗೆ. ನೀನು ಹೋಗೆ. ಇವನಿಗೆ ಬೆಳಗ್ಗೆ ಎದ್ದು ಕರೆಕ್ಟಾಗಿ ನಿಂತ್ಕೊಂಬಕ್ಕೆ ಬರಲ್ಲ. ಇನ್ನು ನನ್ನ ಮಕ್ಳನ್ನ ಸಾಕ್ತಾನಂತೆ. ಕರೆಕ್ಟಾಗಿ ಕಣ್ಬಿಟ್ಟು ನೆಲ ನೋಡೋದು ಕಲಿ, ಆಮೇಲೆ ಮಕ್ಳು ಸಾಕಿವಿಂತೆ ನೀನು. ನಿನ್ನಂತರ್ಗೆ ಯಾಕೆ ಹೆಂಡತಿ ಮಕ್ಕಳು ಎಲ್ಲ ನತ್ತೋ ಹೋಗ್ರತ್ತ. ನಿಮ್ಮ ಜನ್ಮಕ್ಕೆ ಯಾಕೆ ನಾಚಿಕೆ ಆಗಲ್ವೋ ಏನು ಕತೆನೋ? ಎಷ್ಟು ಮಾತಾಡ್ತಾಳೆ ಇವಳು ನನ್ನ ಎದುರಿಗೆನ? ನನಗೆ ಸ್ವಲ್ಪನೂ ಬೆಲೆ ಇಲ್ಲ. ಊರಾಗೆಲ್ಲ ಮರ್ಯಾದೆ ಕಳೆದು ಬಿಟ್ಟವಳಲ್ಲ ನಂದ ಇವಳು. ಇನ್ನು ಎಷ್ಟಿರಬೇಕು ದೌಲತ್ ಇವಳಿಗೆ ಅಂತನ. ಓಹೋ, ಇವನ್ ಮರ್ಯಾದೆ ನಾನು ಕಳೆಯಕ್ಕೆ ಹೋಗಿದ್ದೆ. ಇವನ್ ಕಳ್ಕೊಂಡಿಲ್ಲ, ಇವನ್ ಮರ್ಯಾದೆ ಇವನೇನ ನಾನು ಕಳೆಯಕ್ಕೆ ಬಂದಿದ್ನೇನೋ. ಕುಡ್ದು ಚರಂಡೆಗಂದ್ರೆ ಚರಂಡೆಗೇನ, ಎಲ್ಲಿ ಯೋಲಗುಂಡೆಗಂದ್ರೆ ಯೋಲಗುಂಡೆಗೆ ಬಿದ್ದಿರ್ತಾನೆ. ಅವಾಗ ಇವನ್ ಮರ್ಯಾದೆ ಹೋಗಿರಲ್ಲ, ಇವಾಗ ಮರ್ಯಾದೆ ಹೋಗೈತಿ ಒಂದು. ಹೋಗ ತಿಕ್ಕ ಮುಚ್ಕೊಂಡು ಅದೇನು ನೋಡ್ಕೊ ಹೋಗೋ. ಎಷ್ಟು ಮಾತಾಡ್ತಾಳೆ ಇವಳು. ಹೋಗೋ ಅಂತೀಯನೆ, ನನ್ನೆನ್ನ ಮಾಡ್ತೀನಿರೋ ನಿನ್ನ. ಯೋ ಬಿಡಯ್ಯ, ಏನು ಬೆಳಗ್ಗೆ ಕುಡ್ದು ಒಯ್ಯಕ್ಕೆ ಬಂದಿದ್ಯಯ್ಯ? ಬಿಡಯ್ಯ ನೀನು. ಹೋಗೆ ಆಚಿಕೆ, ನಮ್ಮ ಮನೆ ಬಿಟ್ಟು ಹೋಗೆ. ಎಲ್ಲನ ಹಾಳ್ಗಿಲ್ ಬಾವಿ ನೋಡ್ಕೊಂಡು ಬೀಳೋಗೆ ನೀನು. ನಮ್ಮ ಮನೆಗೆ ಇರ್ಕೊಡ್ದು ನೀನು. ಇರಬಾರ್ದು ಒಂದು ಕ್ಷಣನು ನೀನು. ಹೋಗ್ತಾ ಇರಬೇಕು ಇವಾಗ. ಹೋಗ್ತೀನಿ ಬಿಡಯ್ಯ. ಯಾವ್ದನ್ನ ಆಳ್ಗಿಲ್ ಬಾವಿ ನೋಡ್ಕೊಂಡು ಬಿದ್ದು ಸಾಯ್ತೀನಿ ಬಿಡಯ್ಯ. ನಿನ್ನಂತರ್ನ ಕಟ್ಕೊಂಡು ಇನ್ನೇನು ಮಾಡಬೇಕು? ಬಿಡಯ್ಯ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ತೀನಿ ಬಿಡಯ್ಯ. ನಮ್ಮ ಮಕ್ಕಳು ಸುದ್ದಿಗೆ ಬಂದಿದ್ಯಾ ಅಂದರೆ ಸುಮ್ಮನಿರಕ್ಕಿಲ್ಲ ನಾನು. ನೋಡು, ನಿನ್ನ ಪಾಡಿಗೆ ನೀನು ಹೋಗ್ತಾ ಇರ್ಬೇಕೀಗ. ಏನಾನ ನಿನ್ನ ಇನ್ನೊಂದು ತಿರ್ಗ ನಮ್ಮ ಮನೆ ಬಾಗ್ಲಿಗೆ ಕಾಲು ಇಕ್ಕಿದ್ಯಾ ಅಂದರೆ ಕಾಲು ಮುರಿದಾಕ್ತೀನಿ. ಹೋಗೆ ಆಚೆ. ನನಗೆ ಬೆಲೆ ಇಲ್ಲತ್ತಾಗೆ ನೀನಿರಬಾರ್ದು. ನನಗೆ ಸ್ವಲ್ಪನೂ ಗೌರವ ಕೊಡಲ್ಲ, ಬೆಲೆ ಕೊಡಲ್ಲ ನೀನು. ನೀನು ನಮ್ಮ ಮನೆ ಬಿಟ್ಟು ಆಚೆ ಹೋಗ್ತಾ ಇರಬೇಕು. ಬಿಡಯ್ಯ, ಹೋಗ್ತೀನಿ ಬಿಡಯ್ಯ. ಯಾವ್ದನ್ನ ಆಳ್ಗಿಲ್ ಬಾವಿ ನೋಡ್ಕೊಂಡು ಬಿದ್ದ ಹೋಗ್ತೀನಿ ಬಿಡಯ್ಯ. ಹೋಗ್ತಾ ಇರು. ಭಾಂಚದ್, ಇನ್ನೊಂದ್ಸಲ ನಮ್ಮ ಮನೆ ಕಡೆ ತಲೆ ಹಾಕಿಕ್ಯ. ಹೋಗಿ ಹೋಗೆ ಎಲ್ಲ ನನ್ನ. ನಾನಿರಲ್ಲ ಇವನ್ ತೆಗಿ. ನನ್ನ ಕೈಲಿ ಆಗಲ್ಲ. ಇಷ್ಟು ವರ್ಷ ಹೆಂಗ ಜೀವನ ಮಾಡ್ಕೊಂಬಂದೆ. ಇನ್ಮೇಲೆ ಆಗಲ್ಲ ಇವನ್ ತೆಗಿ. ಇವನ ಹತ್ರ ಬಾಳಕ್ಕೆ ಇವತ್ತಿವಿ ಕೆರೆಗೆ ಬಿದ್ದು ಸತ್ತೋಗ್ತೀನಿ. ಹೆಂಗನ ಮಾಡ್ಕೊಂಬ್ಲಿ. ಅವ್ನ ಮಕ್ಕಳು ನಿಕ್ಕೊಂಡು ನನ್ನ ಕೈಲಿ ಆಗಲ್ಲ ಇವನ ಹತ್ರ ಜೀವನ ಮಾಡೋಕ್ಕೆ. ಸಾಕಾಯತ್ತೆ ನನಗೂ ಇವನ ಹತ್ರ ಎಣಗಿನ ಏನನ ಮಾಡ್ಕೊಂಬ್ಲಿ. ಅವ್ನು ಅನ್ಪಡ ಅವನಿದ್ದಂಗೆ ಮಾಡ್ಕೊಂಬ್ಲಿ. ನನ್ನ ಮಕ್ಕಳನ್ನ ಹೆಂಗನ ಬೆಳ್ಕೊಂಬ್ಲಿ. ನನ್ನ ಕೈಲಿ ಆಗಲ್ಲ. ಎಷ್ಟು ಅಂತ ಅಂಚರಿಸ್ಕೊಂಡು ಹೋಗೋದು. ಇಷ್ಟೆಲ್ಲ ಆದಮೇಲೆ ಏನಕ್ಕೆ ಬದುಕಿರ್ಬೇಕು ನಾನು? ಇವತ್ತು ಇದು ಕೆರೆಗೆ ಬಿದ್ದು ಸತ್ತೋಗ್ತೀನಿ ನಾನು. ಏನನ ಮಾಡ್ಕೊಂಡು ಹಾಳಾಗೋಗ್ಲಿ ಅವನು. ಹೇ ಲಕ್ಷ್ಮಕ್ಕ, ಹಂಗೆ ನಿಂತಿರೋದು ನಮ್ಮ ರಂಗಮ್ಮಲ್ವೇನೆ?
ಯಾಕೆ ಹಂಗ್ ನಿಂತವ್ ಕೆರೆ ಮೇಲೆ? ಬಾರೆ ಹುಡುಗ ನೋಡೋಣ ಅದೇನಾತು? ಹ್ಞೂ ಕಣಜ್ಜಿ, ನಾವ್ ರಂಗಮ್ಮ ಕಣ್ಣಂಗೆ ಕಾಣಿಸ್ತೈತೆ. ಯಾಕ ಕೆರೆ ದಡದಂಗ್ ನಿಂತವಳಮ್ಮ? ನಡಿ ನೋಡೋಣ ಅದೇನಾತು? ಬೀಳಂಗ್ ಕಾಣಿಸ್ತಾಳೆ. ಇಟ್ಕೊಂಬ ನಡಿಯಜ್ಜಿ. ಏಯ್ ರಂಗಮ್ಮ ನಿಲ್ಸು. ಅದ್ಯಾಕೆ ಹಂಗ್ ಮಾಡ್ತಾ ಇದ್ಯಾ? ಬೈ ಕಡೆಗೆ ಬಾ ರಂಗಮ್ಮ, ಈ ಕಡೆಗೆ. ಏನ್ ಮಾಡ್ತಾ ಇದ್ಯಾ ನೀನು? ಯಾಕೆ ಅಲ್ಲಿ ನಿಂತಿದ್ಯಾ? ಬಾರೆ ಈ ಕಡೆಗೆ. ಇಲ್ಲ ಕಣಜ್ಜಿ, ನಾನು ಬರಲ್ಲ. ನಾನು ಇವತ್ತು ಸತ್ತೋಗ್ತೀನಿ. ನಾನು ಇರಲ್ಲ. ನನಗೆ ಸಾಕಾಯ್ತು ಅಂತ ಜೀವನ ಮಾಡಿ ಮಾಡಿ ಎಣ್ಗಕ್ಕಾಗಲ್ಲ ನನ್ನ ಕೈಲೇ. ನಾನು ಸತ್ತೋಗ್ತೀನಿ ಕಣಜ್ಜಿ ಇವತ್ತು. ಹೇಯ್ ತೆಗೆದಾಡು, ಬಾರಿಸ್ಬಿಡ್ತೀನಿ ನೋಡು. ಬಾಯ್ ಕಡೆಗೆ. ಆಹಾ, ಅಂಥದ್ದೇನಾತ ಇವತ್ತು ಸಾಯ ಅಂತದ್ ನಿಂಗೆ? ಏನು ಆ ಮಕ್ಳು ಮಕ್ಕ ನೋಡ್ತೀನಿ ಸಾಯಕ್ಕೆ ಬಂದಿದ್ಯಲ್ಲ ನೀನು? ಸುಮ್ಮನಿರಜ್ಜಿ, ನಾನು ಕಟ್ಕೊಂಡಾಗಿಂದ ಎಷ್ಟಂತ ಅನ್ಭೋಸನ ಹೇಳು. ನನಗೂ ಇವನ ಹತ್ರ ಎಣ್ಗಿ ಸಾಕಾಗೋಯ್ತು. ಇವತ್ತು ಬಂದು ಕುಡ್ದು ಹಿಡ್ಕೊಂಡು ಒಯ್ದಿದ್ದಲ್ಲೇ ಹೋಗಿ ಸಾಯಿ ಹೋಗಿ ಅಂತನ ಮನೆ ಬಿಟ್ಟು ಆಚೆ ನೂಗ್ತಾ ಕಣಜ್ಜಿ. ಅದಕ್ಕೆ ಬಂದೆ. ಇನ್ನೇನು ಮಾಡೋಣ ಹೇಳು? ಇನ್ನೆಲ್ಗೆ ಹೋಗೋಣ? ಇನ್ನು ನನಗೇನು ತವ್ರ ಮನೆನ ಏನು ಇಲ್ಲ, ತವ್ರ ಮನೆಯೂ ಇಲ್ಲ, ಏನಿಲ್ಲ. ಹೋಗನ್ ಬಿಡು ಅಲ್ಗಾದ್ರು ಅನ್ನೋಕ್ಕೆ. ಯಾರಿದ್ದಾರೆ ಜಿ ನನಗೆ ಮನೆ ಬಿಟ್ಟು ಆಚೆ ಕಳಿಸಿರಿ? ಅದಕ್ಕೆ ಇನ್ನೇನು ಮಾಡೋಣ ಹೇಳು? ಸಾಯನ ಅಂತ ಬಂದೆ ಕಣಜ್ಜಿ. ಹೇಯ್ ರಂಗಮ್ಮ, ಯಾರನ್ನ ಹಿಂಗೆ ಮಾಡ್ತಾರೇನೆ? ಎರಡು ಮಕ್ಕಳು ನಿಕ್ಕೊಂಡು ಮಕ್ಳು ಮಕ್ಕ ನೋಡ್ದೆ ನೀನು ಸಾಯಕ್ಕೆ ಬಂದಿದ್ಯಲ್ಲ ನೀನು? ನಿಂಗೇನು ಬುದ್ಧಿ ಐತೆ ಇಲ್ವೇ? ಯಾರೇ ನೋಡ್ಕೊಂತಾರೆ ನಿನ್ನ ಮಕ್ಕಳನ್ನ? ಯಾರು ನೋಡ್ಕೊಂತಾರೆ ಹೇಳು? ನಿನ್ನ ಗಂಡು ನೋಡ್ಕೊಂತಾನೆ ಕುಡುಕಂಡ? ಏನನ್ನ ಮಾಡ್ಕೊಂಬ್ಲಿ, ಅವನುಂಟು ಅವ್ನ ಮಕ್ಳುಂಟು. ನನಗೆ ಯಾರು ಸವಾಸನೂ ಬೇಡ. ನಾನು ಇದ್ರೆ ತಾನೇ ಎಲ್ಲನ. ನಾನೇ ಇಲ್ಲ ಅಂದರೆ ಅವಾಗ ಏನೂ ಆಗಲ್ಲ. ನಾನು ಅದಕ್ಕೆ ನಾನು ಸತ್ತೋಗ್ತೀನಿ ಇವತ್ತು. ನಾನು ಇರಲ್ಲ. ನಾನು ನಿನ್ನ ಗಂಡ ಹೇಳ್ಬಿಟ್ಟಿರೋದಲ್ಲ, ಇವಾಗ ನಾನು ಹೇಳ್ಬಿಡ್ಬೇಕಾಗುತ್ತೆ ನೋಡು. ಏನು ಸಾಯ್ತೀನಿ ಅಂತ ಹೇಳ್ತಾ ಇದ್ದೀಯ? ತಿಕ್ಕ ಮುಚ್ಕೊಂಡ್ರು ನಡಿ ಮನೆಗೆ. ನಡಿ ನೋಡೋಣ ಅವ್ನು ಏನು ಮಾಡ್ತಾನೆ ನೋಡೋಣ. ನಡಿಯೇ ನಡಿ, ನಾವು ಒಂದು ಕೈ ನೋಡ್ಕೊಂತೀವನ್ನ. ನಡಿ. ಅದು ಹೆಂಗೆ ನೀನು ಮನ್ಸು ಬಂತೆ ನಿಂಗೆ ಸಾಯಕ್ಕೆ? ಅಲ್ಲ, ಎರಡು ಮಕ್ಳು ಇದ್ದಾವೆ ಬಂಗಾರದಂಗೆ. ಅವನ್ನ ನೋಡ್ಕೊಂಬದ್ಬಿಟ್ಟು ಅವು ಮಕ್ಕ ನೋಡ್ದಂಗೆ ನೀನು ಸಾಯಕ್ಕೆ ಹೋಗಿದ್ಯಲ್ಲ. ನಿನ್ಗೇನು ಬುದ್ಧಿ ಐತೆ ಇಲ್ವೇ? ಯಾರಾಗ್ತಾರೆ ನಿನ್ನ ಮಕ್ಕಳಿಗೆ? ಅಲ್ಲ ಕಣಜ್ಜಿ, ನಾನು ಅದೇನು ಯೋಚನೆ ಮಾಡಲಿಲ್ಲ. ಬಂದನೆ ಹಿಡ್ಕೊಂಡು ಜಡ್ದು ಹೋಗಿ ಆಚಿಕೆ ನಮ್ಮ ಮನೆ ಬಿಟ್ಟು ಸಾಯಿ ಹೋಗಿ ಅಂತ ಕಳಿಸಿ. ನಾನು ಎಲ್ಲಿಗೆ ಹೋಗ್ಬೇಕಜ್ಜಿ? ಏನು ಮಾಡ್ಬೇಕು ಹೇಳು? ಅದಕ್ಕೆ ಸಾಯನ ಅಂತ ಬಂದೆ ಕಣಜ್ಜಿ. ಹೋಗೋಣ ನಡಿ, ಹೋಗೋಣ. ಅವ್ನು ನನ್ನ ಮಗಗೈತೆ ಮಾಡ್ತೀನಿ ನಡಿ. ಇವತ್ತು ನನ್ನ ಹೆಂಡ್ತಿ ಸಾಯಕ್ಕೆ ಹೋಗವಳೆ. ಹೋದ್ರೆ ಹೋಗ್ತಾಳೆ. ಯಾವಾಗಲೂ ಬಡ್ಕೊಂಡು ಎಳಿತಾಳೆ ಮನೆಗೆ. 100 ರೂಪಾಯಿ ಕೊಡೆ ಅಂತ ಕೇಳಿದ್ಕೆ ಬೆಳಗ್ಗೆ ಎಷ್ಟು ಮಾತಾಡ್ತಾಳೆ. ಇನ್ಮೇಲೆ ಈ ಮನೇಲಿ ನಂದ ರಾಜ್ಯಭಾರ. ಎಷ್ಟು ಬೇಕಾದರೂ ಕುಡಿಬೋದು, ಕೇಳೋಕ್ಕೆ ಯಾರು ಇರಲ್ಲ. ನೋಡಜ್ಜಿ, ನೋಡವನ್ನ ಕುಡ್ಕೊಂಡು ಕುಂತಿರೋದ ಖುಷಿಯಾಗಿ. ನನ್ನ ಹೆಂಡ್ತಿ ಸಾಯಕ್ಕೆ ಹೋಗ್ಯವಳೆ ಅಂತಾನೆ. ನೋಡಜ್ಜಿ, ಅವನ್ನ ತಡಿಯೋಕ್ಕೆ ನಾನು ಬಂದೇನ ಜೀವನ. ಇವನ್ಗೇನು ಕಜ್ಜಿ ಹೆಂಡ್ತಿ ಮಕ್ಕಳು? ಅಯ್ಯೋ ಮಾನ್ಗೆಟ್ ನನ್ನ ಮಗನೇ, ನಿನಗೆ ಯಾಕೆ ಮಾನ ಮರ್ಯಾದೆ ಇಲ್ವಲ್ಲ? ಅವಳನ್ನ ಹೊಡೆದು ಸಾಯಿ ಅಂತ ಕಳಿಸಿದ್ಯಲ್ಲ ನೀನು. ನಿನ್ಗೆ ಇನ್ನೆಷ್ಟಿರ್ಬೇಕಲ್ಲ ದಿಮಾಕು? ಹಾಯ್, ನೀನು ಯಾವಳು ನಮ್ಮ ಮಧ್ಯ ಬರೋದಕ್ಕೆ? ನನ್ನ ಹೆಂಡ್ತಿ ನಾನು ಹೊಡಿತೀನಿ, ಸಾಯಿಸ್ತೀನಿ. ನೀನು ಯಾವಳು ಕೇಳೋಕ್ಕೆ ಅಂತ? ಅಯ್ಯೋ ಮಾನ್ಗೆಟ್ಟನೆ, ಆ ಅಜ್ಜಿನಿ ಯಾವಳು ಅಂತೀಯ? ನಿನಗೇನು ಮಾನ ಮರ್ಯಾದೆ ಇಲ್ವೇನೋ ನಿಂಗೆ? ಇನ್ನೇನು ತಂದು 1 ರೂಪಾಯಿ ತಂದು ಹಾಕೋಕ್ಕಾಗಲ್ಲ, ಏನಿಲ್ಲ. ಹೆಂಡತಿ ಮಕ್ಕಳಿಗೆ ಬೆಳಗ್ಗೆ ಕುಡಿಯೋಕೆ ಮಾತ್ರ ದುಡ್ಡು ಹಂಚ್ಕೊಂಬಕ್ಕಾಗುತ್ತೆ. ಕುಡಿಬೇಕು, ತಿಕ್ಕ ಮುಚ್ಕೊಂಡ್ ಬಿತ್ಕೋಬೇಕು. ಅದನ್ನ ಬಿಟ್ಟು ಅವಳ ಹುಡುಗಿನ ಇದು ಕಳಿಸಿದ್ಯಲ್ಲ ನೀನು ಒಬ್ಬ ಗಂಡ್ಸ. ಹೋಗು, ನಿನ್ನ ಜನ್ಮಕ್ಕೆ ಇಷ್ಟು ನಾಚಿಕೆ ಆಗಲ್ಲ. ಏನೇ ರಂಗಿ, ಎಲ್ಲರನ್ನು ಕರ್ಕೊಂಬಂದಿದ್ಯೇನೆ ನಿಮ್ಮ ಗುಂಪನ್ನ ನನ್ನನ್ನು ಬೈಸೋಕ್ಕೆ? ಅಲ್ಲ, ನೀನು ಏನೇ ಅಂದ್ಕೊಂಡಿದ್ಯಾ? ನೀನು ನನ್ನ ಕೈಲೇ ನಿಮ್ಮನ್ನು ಒಯ್ಯೋಕ್ಕಾಗಲ್ಲ ಅಂತಾನೆ ಇವ್ರ ಎದುರಿಗೆ ಎಲ್ಲ ಅವಳನ್ನು ಕರ್ಕೊಂಬಂದವಳೆ ಇಲ್ಲಿ ರಂಗಿ. ರಂಗಮ್ಮ ಅಳಬೇಡ ನೀನು. ಇವನ್ಗೆ ನಾನು ಬುದ್ಧಿ ಕಲಿಸ್ತೀನಿ, ಸುಮ್ಮನಿರೀಗ. ಅಯ್ಯಯ್ಯೋ ಬಿಡ್ರಮ್ಮ, ಬಿಡ್ರಿ. ಇನ್ನೆಂದು ನನ್ನ ಹೆಂಡ್ತಿಗೆ ಒಯ್ಯಲ್ಲ. ನಾನು ಚೆನ್ನಾಗಿ ನೋಡ್ಕೊಂತೀನಿ. ಬಿಡ್ರಮ್ಮ, ಬಿಡ್ರಿ. ಇಲ್ಲ, ಹಾಕಿ ರಂಗಿ ಇನ್ನೂ ಎರಡು. ಇವನ್ಗೆ ಹಾಕಿ. ಇವನ್ಗೆ ಈ ನನ್ನ ಮಗಗೆ ಬುದ್ಧಿ ಕಲಿಯಲ್ಲ. ಹಾಕಿ ಇವನ್ಗೆ ಇನ್ನೂ ಎರಡ. ಅಯ್ಯಯ್ಯೋ ಬೇಡ ಕಣಜಿ, ಆಗಲ್ಲ ಕಣಜಿ, ಒಯ್ಬೇಡ ಕಣಜಿ. ಇನ್ನು ನಾನು ಕೆಲ್ಸಕ್ಕೆ ಹೋಗಿ ದುಡ್ಡು ತಂದು ಹಾಕ್ತೀನಿ ನನ್ನ ಹೆಂಡ್ತಿ ಮಕ್ಕಳಿಗೆ. ಒಯ್ಬೇಡ ಕಣಜಿ, ಬಿಡಜಿ. ಇಲ್ಲ ಹಾಕಜಿ, ಇನ್ನೊಂದೆರಡು ಇವನಿಗೆ ಗೂಸನ. ಇವನಿಗೆ ಆಗ್ತಿಲ್ಲದ್ದು ಇವನಿಗೆ ತಾವಿಗೆ ಬರಲ್ಲ. ಇವನು ಹಾಕು ಇನ್ನೆರಡು ಗೂಸ ಇವನಿಗೆ. ಹ್ಞೂ ಹಾಕು ಲಕ್ಷ್ಮಕ್ಕ, ನೀನೆರಡ. ಬೇಡ ಕಣಜಿ, ಇನ್ನೆಂದು ಹಿಂಗೆ ಮಾಡಲ್ಲ, ಬಿಡಜಿ ನನ್ನ. ರಂಗಮ್ಮ, ಇನ್ನೊಂದು ದಿವಸ ಏನೋ ನೀನು ಸುದ್ದಿಗೆ ಬಂದರೆ ಬಾ ನನ್ನ ಹತ್ರನ. ಈ ನನ್ನ ಮಗನ ತರಾಟಂಗೆ ನಾನು ತಾಂಬ್ತೀನಿ. ಓಹೋ, ನೀನು ಯಾಕೆ ಸಾಯ್ಬೇಕು? ಇವನು ಸಾಯ್ಬೇಕು. ಇನ್ನೂ ನೀನು ಯಾಕೆ ಸಾಯ್ತಿ ಹೇಳು? ಇನ್ನೊಂದು ದಿವಸ ಏನೋ ನೀನು ಸಾಯ್ತೀನಿ ಅಂತ ಹೋದ್ರೆ ನಿನಗೆ ಬೀಳ್ತವೆ ನೋಡು. ಇಲ್ಲ ಕಣಜ್ಜಿ, ಹೋಗಲ್ಲ. ಇನ್ನೆಂದು ನಾನು ಸಾಯ್ತೀನಿ ಅಂತ ಹೋಗಲ್ಲ. ನನ್ನ ಮಕ್ಕ ನೋಡ್ಕೊಂಡಾದ್ರೂ ಬದುಕ್ತೀನಿ ನಾನು. ತಿಮ್ಮಣ್ಣ, ಇನ್ನೊಂದು ದಿವಸ ಏನನ್ನ ನೀನು ಇವಳು ಸುದ್ದಿಗೆ ಬಂದಿದ್ಯಾ ಅಂದರೆ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಓಹೋ, ಯಾರು ಇಲ್ಲ ಇವಳು ಸಪೋರ್ಟಿಗೆ ಅಂದ್ಕೊಂಡಿದ್ಯೆ? ನಾವಿದ್ದೀವಿ ನೋಡು. ಇಲ್ಲ ಕಣ್ ಲಕ್ಷ್ಮಕ್ಕ, ಇನ್ನೆಂದು ಹಂಗೆ ಮಾಡಲ್ಲ ಕಣಕ್ಕ. ನಾನು ಚೆನ್ನಾಗಿ ನೋಡ್ಕೊಂತೀನಿ ನನ್ನ ಹೆಂಡತಿ ಮಕ್ಕಳನ್ನ ದುಡ್ದು. ಇನ್ನೆಂದು ಹಂಗೆ ಮಾಡಲ್ಲ ಕಣಕ್ಕ. ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಂಡಿಲ್ಲ ಅಂದ್ರೆ ಅವಾಗ ಬಿಡಿಸ್ತೀನಿ ನಿನ್ನ ಪ್ರಾಚಾರನ. ನೋಡ್ರಪ್ಪ,
ಈ ಹೆಂಗಸ್ರು ಸೇರ್ಕೊಂಡು ಹೆಂಗೆ ಮಾಡಾಕಿದ್ರು ನನ್ನ ಪರಿಸ್ಥಿತಿನ. ಅದಕ್ಕೆ ಕಣ್ರಪ್ಪ, ಹೆಂಡತಿ ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲ ಅಂದರೆ ಇಂಥ ಹೆಂಗಸ್ರುಗಳಿಂದ ನಾವೇನು ಬದುಕೋಕ್ಕಾಗಲ್ಲ. ಸರಿ ಕಣ್ರಪ್ಪ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡ್ರಪ್ಪ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ಈ ಹೆಂಗಸ್ರು ಬಂದು ನನ್ನೇ ಜಡಿತಾರೆ. ಸರಿ ಕಣ್ರಪ್ಪ.